ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಊರಿಗೆ ಹೋಗೋಣ ಅಂತ ತಿಂಡಿ ಎಲ್ಲ ತಿಂದು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಮೇಲ್ಗಡೆ ಕೆಲಸ ಮಾಡ್ತಿರೋರನ್ನ ಒಂದು ಸ್ವಲ್ಪ ಮಾತಾಡ್ಸ್ಕೊ ಬರೋಣ ಅಂತ ಹೋದೆ. ಇವರು ಬಿಹಾರಿಂದ ಬಂದಿರೋದು, ಇವರಿಗೆ ಅಷ್ಟು ಕನ್ನಡ ಬರಲ್ಲ, ಅಂದರೆ ಎಷ್ಟು ಚೆನ್ನಾಗಿ ಕನ್ನಡ ಅರ್ಥ ಆಗೋ ಥರ ಮಾತಾಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟೆ. ಇನ್ನು ಅರ್ಧ ರೋಡಿಗೆ ಹೋಗಿಲ್ಲ, ಅಲ್ಲೇ ಫೋನ್ ಮಾಡಿಬಿಟ್ಟು ನನ್ನ ತಂಗಿ ಹೇಳ್ತಾವಳೆ ಅಂತ ನಮ್ಮತ್ತೆ ಅಂತಿತ್ತು. ನಾನು ಇಲ್ಲೇ ಇರ್ತೀನಿ ಅಂತ ಇರಿಸ್ಕೊಂಡ್ಬಿಟ್ಟು ಅವಳನ್ನ ಬಿಟ್ಬಿಟ್ಟು ಹೋದ್ರೆ ಅವಳಿಗಳು ಬರಲ್ವಾ. ಮನೆಗೆ ವಾಪಸ್ ಬಂದೆ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಟ್ಯಾಕ್ಸ್ ಹಾಕ್ಬಿಡ್ತು. ಇವನೇನೋ ಟಿ ಶರ್ಟ್ಸ್ ತಗೋಬೇಕಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಬಂದ್ವಿ. ಇಲ್ಲಿ ನಡೆದ್ರೆ ಇವತ್ತು ರಿಪಬ್ಲಿಕ್ ಡೇ ಸ್ಪೆಷಲ್. ನಾವು ಸೋಂಬೇರಿಗಳು ಲಿಫ್ಟಲ್ಲಿ ಹೋದ್ರೆ ನನ್ನ ತಮ್ಮ ಪಾಪ ಡೀಸೆಂಟ್ ಸ್ಟೆಪ್ಸ್ ಹತ್ಕೊಂಡು ಬರ್ತಾನೆ. ನನ್ನ ತಮ್ಮವರೆಲ್ಲ ಪರ್ಚೇಸ್ ಮಾಡೋವರೆಗೂ ಅಲ್ಲೇ ನಿಂತ್ಕೊಂಡು ಶೋ ಕೊಟ್ಟು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗೋದಕ್ಕೂ ಮುಂಚೆ ಪಿಜ್ಜಾ ತಿನ್ಬೇಕಂತ ಆಸೆ ಆಗ್ಬಿಟ್ಟು ಪಿಜ್ಜಾ ತಿನ್ನೋಕೆ ಬಂದ್ವಿ. ಈ ಮಿನಿ ಪಿಜ್ಜಾ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತು, ಇದು ಪಿಜ್ಜಾನ ಬರ್ಗರು ಅಂತ. ತಿಂದು ಮನೆಗೆ ಬಂದರೆ ಇಲ್ಲಿನ ಮತ್ತೆ ಅಮ್ಮ ಬಂದಿತ್ತು. ಅವರಮ್ಮ ಸುಮ್ಮನೆ ಬರ್ತೈತಾ ನಮ್ಗೆ ಇಷ್ಟ ಅಂತ ಬಜ್ಜಿ ತಗೊಂಬಂದಿತ್ತು. ತಿಂದು ಆಚೆ ಕೂತ್ಕೊಂಡಿದ್ರೆ ನಮ್ಮ ಅಜ್ಜಿ ಹೊಸ ಮನೆಯಲ್ಲಿ ಏನೋ ಹುಳಗಳು ಬಿದ್ದವೆ ಬರ್ರಿ ಅಂತ ಕರ್ಕೊಂಡೋಗಿ ರಿಸರ್ಚ್ ಮಾಡಿಸ್ತಾ ಇತ್ತು. ನನ್ನ ತಂಗಿ ನನ್ನನ್ನು ಕರೆಸ್ಕೊಂಡ್ಬಿಟ್ಟು ನೀನು ಊರಿಗೆ ಹೋಗ್ತಿದ್ಯಾ ಅಂತ ಅಂದವಳು. ಇಲ್ಲಿ ಕೂತ್ಕೊಂಡು ಕೂತ್ಕೊಂಡವಳು. ನನ್ನ ಜೊತೆ ಕಂಪ್ನಿ ಕೊಡೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬಳೇ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡಿಬಿಟ್ಟೆ. ಇವಳಿಗೆ ಲಾಸ್ಟ್ ಎಕ್ಸಾಮ್ ನಾಳೆ, ಅದಾದಮೇಲೆ ಇವಳೇ ಬಿಟ್ಬಿಟ್ಟು ಊರಿಗೆ ಹೋಗ್ತಾಳೆ. ಆವಾಗ ನಾನು ಕೂತ್ಕೊಂಡು ಹೇಳ್ಬೇಕು ಹೋಗ್ಬೇಡ ಅಂತ. ಇವಳೆಲ್ಲೋ ಹೇಳ್ತಾಳೆ ಅಂದರೆ ನಾನು ಹೇಳ್ತೀನ. ಅದು ಹೆಂಗೆ ಅನ್ಕೊಂಡ್ಬಿಡ್ತಾರಪ್ಪ ನೋಡಿದವರು.